ವೆಲ್ಕಮ್ ಬ್ಯಾಕ್. ದರ್ಶನ್ ಕೇಸಲ್ಲಿ ಮಾಫಿ ಸಾಕ್ಷಿ ವಿಚಾರದ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ಲೋಹಿತ್ ಅವರನ್ನು ಕೇಳಬೇಕು. ಲೋಹಿತ್ ಅವರು, ಈಗ ಕಾಮನ್ ಇಂಟೆನ್ಷನ್ IPC 34, ಕ್ರಿಮಿನಲ್ ಕಾನ್ಸ್ಪಿರಸಿ 120B, ಇದು ಎರಡು ಎಲ್ಲರಿಗೂ ಅನ್ವಯ ಆಗುವಂಥ ಸೆಕ್ಷನ್. ತಾವಾಗಲೇ ಅಪರಾಧದ ವಿಭಜನೆಯ ಬಗ್ಗೆ ಹೇಳಿದ್ರಿ. ಸೊ ನಾನು ಸಮಾನ ಉದ್ದೇಶದಿಂದ ಆ ದುಷ್ಕೃತ್ಯದಲ್ಲೂ ಭಾಗಿಯಾಗಿರುವಂಥ ವ್ಯಕ್ತಿ, ಆ ಸಂಚಿನಲ್ಲೂ ನನ್ನ ಭಾಗಿದಾರಿಕೆ ಇದೆ. ಸರಿ, ಪ್ರಾಸಿಕ್ಯೂಷನ್ಗೆ ಅಗತ್ಯ ಇರಬಹುದು, ಈತ ಮಾಫಿ ಸಾಕ್ಷಿಯಾಗಬೇಕು, ನ್ಯಾಯಾಲಯಕ್ಕೆ ಅಗತ್ಯ ಇಲ್ಲ. ಬಟ್ ನ್ಯಾಯಾಲಯ ಇದನ್ನು ಯಾವ ರೀತಿ ಪರಿಗಣಿಸುತ್ತೆ ಈ ರೀತಿ ಮಾಫಿ ಸಾಕ್ಷಿಯಾಗಿ ಬಂದಾಗ? ಒಳ್ಳೆ ಪ್ರಶ್ನೆ. ಅಂದರೆ ನ್ಯಾಯಾಲಯ ಯಾವಾಗ ನ್ಯೂಟ್ರಲ್ ಆಗೇ ಇರುತ್ತೆ. ಅಂದರೆ ಒಂದು ಪ್ರಕರಣ ಬಂದ ತಕ್ಷಣ ಈತ ಮಾಡಿದ್ದಾನೆ ಅಥವಾ ಮಾಡಿಲ್ಲ ಅನ್ನೋ ಒಂದು ರೀತಿಯಲ್ಲಿ ಏನು ಕನ್ಕ್ಲೂಷನ್ಗೆ ಬಂದಿರಲ್ಲ. ತಾವು ಕೊಡುವಂಥ ಸಾಕ್ಷಿ ಆಧಾರಗಳ ಮೇಲೆ, ಅಂದರೆ ಪೊಲೀಸರು ಕೊಟ್ಟಿರೋದು ಎಲ್ಲವೂ ಸರಿ ಅನ್ನೋವಂಥ ರೀತಿಯಲ್ಲಿ ನೋಡ್ಕೊಳಕ್ಕಾಗಲ್ಲ. ಆರೋಪಿ ಕೊಟ್ಟಿರುವಂಥ ಹೇಳಿಕೆ ಪೊಲೀಸ್ ಸ್ಟೇಷನಲ್ಲೂ ಕೂಡ ಅದನ್ನು ಕೂಡ ಸಾಕ್ಷಿ ಆಧಾರಗಳಲ್ಲಿ ತೋರಿಸ್ತಾರೆ. ಒಬ್ಬ ಆರೋಪಿ ಬಂದು ಹೇಳ್ತಾನೆ, ಆ ಸಿಗ್ನೇಚರ್ ನಾನು ಬಲವಂತವಾಗಿ ಹಾಕ್ಸ್ಕೊಂಡ್ರು, ಖಾಲಿ ಪೇಪರಲ್ಲಿ ಹಾಕ್ಸ್ಕೊಂಡ್ರು ಅಂದರೂ ಕೂಡ ಅದನ್ನ ಕೋರ್ಟ್ ಪರಿಗಣಿಸುತ್ತೆ. ಆದರೆ ಈ ಒಂದು ಕಾಮನ್ ಇಂಟೆನ್ಷನ್ನ ಡಿಸ್ಪ್ಲೇ ಮಾಡಬೇಕಂದಾಗ ನ್ಯಾಯಾಲಯ, ಅವರು ಕಾಮನ್ ಇಂಟೆನ್ಷನ್ನು ಅಥವಾ ಆತನ ಪ್ರಕರಣದಲ್ಲಿ ಏನು ಮಾಡಬೇಕು ಅಂತ ಹೇಳಿದಾಗ ನ್ಯಾಯಾಲಯ ಭಾರಿ ಸೂಕ್ಷ್ಮವಾಗಿ ಸತ್ಯ ಮತ್ತು ಅಸತ್ಯಗಳನ್ನು ಪಡ್ಕೊಳ್ಳೋ ರೀತಿಯಲ್ಲಿ ಆ್ಯಕ್ಟ್ ಮಾಡುತ್ತೆ. ಕನ್ಫ್ಯೂಷನಲ್ ಸ್ಟೇಟಸಲ್ಲಿ ಇರಲ್ಲ ಅನ್ನೋ. ನಾನು ಯಾಕೆ ಕೇಳಿದೆ ಅಂದರೆ, ಲೋಹಿತ್ ಅವರೇ, ನನಗೆ ನನ್ನನ್ನು ರಕ್ಷಣೆ ಮಾಡ್ಕೊಳ್ಬೇಕು ಅನ್ನುವಂಥ ಹಪಾಪಿ ಇದೆ. ನಾನು ಬದುಕಬೇಕು, ನಾನು ರಿಲೀಸ್ ಆಗಬೇಕು, ನನಗೇನೋ ಹೊರಗೆ ಬರಬೇಕು. ಅದಕ್ಕಾಗಿ ನಾನು ಯಾವ ಹಂತಕ್ಕೂ ಬೇಕಾದರೂ ಹೋಗೋದಕ್ಕೆ ರೆಡಿ ಇದ್ದೀನಿ. ದರ್ಶನನ್ನಾದರೂ ಬಿಡ್ತೀನಿ, ಇನ್ನು ಏನು ಮಾಡೋದಕ್ಕೂ ರೆಡಿ. ಬಟ್ ನ್ಯಾಯಾಲಯ ಅದನ್ನು ಯಾವ ರೀತಿ ಕನ್ಸಿಡರ್ ಮಾಡುತ್ತೆ? ನನ್ನ ಹಪಾಹಪಿ, ನನ್ನ ಸ್ವಾರ್ಥ ಅದು. ಎಸ್, ಹೌದು. ಆದರೆ ತಾವು ಪ್ರಮುಖ ಆರೋಪಿಯಾಗಿ ನಾನೇ ಪ್ರಮುಖ ಪಾತ್ರವನ್ನು ವಹಿಸ್ಕೊಂಡಾಗ ನಿಮಗೆ ಆ ಕ್ಷಮೆದಾನ 306 ನಾನು ನಿಮ್ಗೆ ಅಲೋ ಮಾಡೋಕ್ಕಾಗಲ್ಲ. ನೀವೇ ಕ್ರೈಮ್ ತೊಗೊಂಡಿರ್ತೀರಿ, ಮತ್ತು ಪ್ರೀವಿಯಸ್ ಕ್ರೈಮ್ಸ್ ಇರ್ತವೆ, ಮತ್ತು ಎಲ್ಲೋ ಒಂದು ಕಡೆ ನಿಮ್ಮ ಹಣದ ಬಲದಲ್ಲಿ ಅಥವಾ ನೀವು ಇದರಲ್ಲಿ ಬೇರೆ ಎಲ್ಲ ಆರೋಪಿಗಳಿಗೂ ಕೂಡ ಸೆಟ್ಲ್ ಮಾಡಿ ನೀವು ಆಚೆ ಬರೋಕ್ಕೆ ಏನಾರು ಒಂದು ಪ್ರಯತ್ನ ಪಡ್ತಿದ್ರೆ ಅವೆಲ್ಲವನ್ನೂ ದಿಕ್ಕಲ್ಲೂ ನೋಡುತ್ತೆ. ಸೊ ನಿಮ್ಮ ಪಾತ್ರವೇ, ನಿಮ್ಮ ಕ್ಯಾರೆಕ್ಟರೇ ತುಂಬ ಭಾಳ ಕ್ರಿಮಿನಲೈಸ್ ಇದ್ದಾಗ ಆ ರೀತಿಯಾಗಿ ಅಲೋ ಮಾಡೋಕ್ಕಾಗಲ್ಲ. ಇದರಲ್ಲಿ ಪ್ರದೋಷ್ ಕೇಸ್ನಲ್ಲಿ ಇಟ್ ಇಸ್ ಅ ಫಿಟ್ ಆ್ಯಂಡ್ ಫೈನ್. ಆರೋಪಿ 14, ಈತ 14ನೆಯ ಪಾತ್ರ ಏನಿದೆ ಅಂತ ಎಳೆಯಾಗಿ ಚಾರ್ಜ್ ಶೀಟ್ನಲ್ಲಿ ತೋರಿಸಿದ್ದಾರೆ. ಅಂದರೆ ಆತ ಈ ವಿಲ್ ಫಿಟ್ ಆ್ಯಂಡ್ ಫೈನ್ ಅಂತ ಯಾಕೆ ಅಂತ ಕರಿತೀನಿ ಅಂದರೆ, ಈತ ಯಾವ ವ್ಯಕ್ತಿಗಳು ಯಾವ ಕ್ಯಾರೆಕ್ಟರೈಸ್ಡನ್ನು ಆ ಕ್ರೈಮ್ನಲ್ಲಿ ಪಾತ್ರವನ್ನು ಮಾಡಿದ್ದಾರೆ ಅನ್ನೋದನ್ನು ಈತ ಎಳೆಯಾಗಿ ಹೇಳ್ತಾನೆ. ಈತನ ಪಾತ್ರ ಏನು, ಈತನ ಒಂದು ಇಂಟೆನ್ಷನ್ ಇರಲಿಲ್ಲ ಅಥವಾ ಮೋಟಿವ್ ಇರಲಿಲ್ಲ, ರೇಣುಕಾಸ್ವಾಮಿ ಯಾರು ಅಂತ ಗೊತ್ತಿರಲಿಲ್ಲ ಅನ್ನೋದು ಡಿಸ್ಪ್ಲೇ ಮಾಡ್ಕೊಂಡಿದ್ದಾನೆ ಮೊದಲಲ್ಲೇ. ಎಲ್ಲೋ ಒಂದು ಕಡೆ ಈ ಮೆಸೇಜ್ಗಳನ್ನ ಆದಾಗ ಆತನನ್ನು ಯಾರೋ ಕರ್ಕೊಂಬಂದಿರ್ತಾರೆ, ಈತನಿಗೆ ಫೋನ್ ಹೋಗುತ್ತೆ ಸ್ನೇಹಿತನಿಗೆ, ಕರ್ಕೊಂಬ ಇವ್ರನ್ನ ಆರೋಪಿಯವನ್ನ ಕರ್ಕೊಂಬ ಅಂತ ಹೇಳ್ತಾರೆ. ನಾನು ಕರ್ಕೊಂಡು ಹೋಗ್ತೀನಿ, ನೋಡ್ತೀನಿ ಘಟನೆ ನಡೆದೋಗಿರುತ್ತೆ, ಮತ್ತು ತಿರ್ಗಿ ನಾನು ಮನೆ ಕಡೆ ಹೋಗ್ತೀನಿ, ಮನೆ ಕಡೆ ಹೋದಾಗಲೂ ಕೂಡ ಈ ಘಟನೆಯಲ್ಲಿ ಆತ ಸತ್ತೋಗಿದ್ದಾನೆ ಅಂತ ಹೇಳ್ತಾರೆ. ಅವಾಗ ಅದನ್ನು ಮುಚ್ಚಾಕಕ್ಕೆ ನನ್ನ ಪಾತ್ರ ನಾನು ವಹಿಸಿದ್ದೀನಿ. ನಾನು 4 ಜನರನ್ನು ಸರೆಂಡರ್ ಮಾಡಿಸ್ತೀನಿ, ದುಡ್ಡಿನ ವ್ಯವಹಾರ ಮಾಡ್ತೀನಿ. ಹೌದು, ನಾನು ಮಾಡ್ತೀನಿ. ಯಾಕೆಂದರೆ ನನ್ನ ಸ್ನೇಹಿತನಾಗಿ ಮಾಡ್ತೀನಿ. ನಾನು ಅದಕ್ಕೆ ಕ್ಷಮಿಸ್ಬಿಡಿ, ನಾನು ತಪ್ಪು ಮಾಡಿಲ್ಲ, ನಾನು ಕೊಲೆ ಮಾಡಿಲ್ಲ, ಅದನ್ನು ನಾನು ಮಾಡಿದ್ದೀನಿ. ನನ್ನ ನೀವು ಕ್ಷಮಿಸಿದ್ರೆ ನಾನು ಸತ್ಯವನ್ನು ಹೇಳ್ತೀನಿ, ಏನೇನು ನಡೆದಿದೆ, ಪಾತ್ರಗಳು ಯಾರು ಏನು ವಹಿಸಿದ್ದಾರೆ ಅಂತ ನನ್ನ ಕಣ್ಣಲ್ಲಿ ನೋಡಿರೋಂಥ ಹೇಳ್ತೀನಿ. ಅದನ್ನ ತಾವು ಪರಿಗಣಿಸಿ ಸತ್ಯವನ್ನು ನ್ಯಾಯಾಲಯಕ್ಕೆ ತಾವು ಹತ್ತಿರವಾಗಿ ಅದನ್ನು ಸ್ಪಷ್ಟವಾಗಿ ಹೇಳ್ಬೋದು ಅನ್ನೋದಂಥದ್ದನ್ನು ಹೇಳ್ತಿದ್ದಾರೆ. ಪ್ರಾಸಿಕ್ಯೂಷನ್ಗೇನು ಅಂದರೆ, ಎಲ್ಲೋ ಒಂದು ಕಡೆ ಎಲ್ಲ ಕೇಸ್ಗಿಂತ ದರ್ಶನ್ ಕೇಸ್ನ ವಿಭಿನ್ನವಾಗಿ ನೋಡ್ತಾ ಇದ್ದಾವೆ. ಇದರಲ್ಲಿ ಕನ್ವಿಕ್ಷನ್ ಸಿಕ್ಕಿದ್ರೆ, ದರ್ಶನ್ಗೆ ಕನ್ವಿಕ್ಷನ್ ಸಿಕ್ಕಿದ್ರೆ ಪ್ರಾಸಿಕ್ಯೂಷನ್ಗೆ ಅವರ ನಿವೃತ್ತಿಯಾಗಿ ಅವ್ರು ಮುಂದೆ ಹೋದರೂ ಕೂಡ ಅವ್ರಿಗೊಂದು ಒಂದು ಬ್ಯಾಡ್ಜ್ ಅವ್ರಿಗೆ, ಈ ಕೇಸಲ್ಲಿ ನಾವು ಇಷ್ಟು ಕೆಲಸ ಮಾಡಿದೀವಿ ಅನ್ನೋಂಥದ್ದು. ಸೊ ಹಾಗಾಗಿ ಅದನ್ನ ಬಹಳ ಸೂಕ್ಷ್ಮವಾಗಿ ಪರಿಗಣಿಸ್ತಾ ಇದ್ದಾರೆ. ಪ್ರಾಸಿಕ್ಯೂಷನ್ ಅಡ್ವೊಕೇಟ್ ಅಂತೂ ಮಾತ್ರ ಇದನ್ನ ಲಾಭವಾಗಿ ತಗೊಂಡಿದ್ದಾರೆ ಅನ್ನೋದು ನನ್ನ ಅಭಿಪ್ರಾಯ. ಲೋಹಿತ್ ಅವರಿಗೆ ನಮ್ಮ ಜೊತೆಗೆ ನಿವೃತ್ತ ಪೊಲೀಸ್ ಅಧಿಕಾರಿ SK ಉಮೇಶ್ ಅವರು ಕೂಡ ಜಾಯ್ನ್ ಆದ್ರು. ಸರ್ ನಮಸ್ಕಾರ. ನಮಸ್ಕಾರ ಶೆಟ್ರೆ. ಇದು ಎಕ್ಸ್ಪೆಕ್ಟೆಡ್ ಅಂತ ಅನ್ಸುತ್ತಾ SK ಉಮೇಶ್ ಅವರೇ? ಇದೇ ರೀತಿ ಆಗತ್ತೆ, ಇದೇ ಹಂತಕ್ಕೆ ಹೋಗುತ್ತೆ ಇದು ಅಂತ? ಹೌದು, ಇದು ಪ್ರಾರಂಭಿಕವಾಗಿ ಶೆಟ್ರೆ ನಾವು ಮಾತಾಡ್ತಾ ಇದೀವಿ ಈ ಕೇಸ್ನ ಏನೇನ್ ಬೇಡವಾದದ್ದೆಲ್ಲ ಬಂದು ಪೂರ್ಣ ಪ್ರಮಾಣದಲ್ಲಿ ಇದ್ರೊಳಗಡೆ ಸೇರ್ಕೊಳ್ತಾ ಇದೆ ಅಂತ ಅಂದ್ರೆ ನನ್ನ ಲೆಕ್ಕದಲ್ಲಿ ಇದೊಂಥರ ಈ ಕಂಪ್ಲೀಟ್ ಟ್ರಯಲ್ ಮುಗಿದು ಜಡ್ಜ್ಮೆಂಟ್ ಬರೋಷ್ಟಕ್ಕೆ ಡಾಕ್ಟ್ರೇಟ್ ತಗೋಬಿಡ್ಬೋದೇನೋ ಆ ತರ ಆಗ್ಬಿಡ್ತದೆ ಈ ಕೇಸು. ಯಾಕೆಂದ್ರೆ ಪ್ರತಿ ಹಂತದಲ್ಲೂ ಸಹ ಒಂದಲ್ಲ ಒಂದು ತಿರುವುಗಳು, ಒಂದಲ್ಲ ಒಂದು ಫ್ಯಾಬ್ರಿಕೇಶನ್ಸ್ಗಳು, ಒಂದಲ್ಲ ಒಂದು ಅರ್ಜೆನ್ಸಿಗಳು, ಆಮೇಲೆ ಅರ್ಜೆನ್ಸಿಗೆ ತಕ್ಕಾಗೇನೆ ಬೇರೆ ಏನೋ ಕ್ಲೈಮ್ ಮಾಡಿ ಆಚೆ ಹೋಗುವಂಥದ್ದು, ಮತ್ತೆ ಅಲ್ಲೇನೋ ಎಡವಟ್ ಮಾಡ್ಕೊಳ್ಳುವಂಥದ್ದು, ಮತ್ ವಾಪಸ್ ಬರುವಂಥದ್ದು, ಮತ್ ಜೈಲಲ್ಲಿ ಇನ್ನೇನೋ ಒಳಗಡೆ ಯಾರ ಕೈಗೋ ಸಿಗಾಕೊಳ್ಳುವಂಥದ್ದು, ಅವರ ಇದರಿಂದ ಇನ್ನೆಲ್ಲೋ ಶಿಫ್ಟ್ ಆಗುವಂಥದ್ದು. ಇದನ್ನ ನಾವು ಇದೊಂದು ಪ್ರಕರಣನ ನನ್ನ ಲೆಕ್ಕದಲ್ಲಿ ಇಷ್ಟು ವಿಶೇಷವಾದಂತ ತಿರುವುಗಳು ತಗೊಂಡಂತ ಪ್ರಕರಣ ನಾವ್ ಯಾವ್ದು ನೋಡೇ ಇಲ್ಲ. ಆದ್ರೆ ಈಗ ನೋಡಿ, ಈಗ ಮಜಾ ಇಷ್ಟೊಂದು ಬಹಳ ಹತ್ತಿರದಂತ ಸ್ನೇಹಿತರುಗಳವರು ಬಹಳ ಅವ್ರಿಗೆಲ್ಲೋ ಒಂದ್ ಕಡೆ ಸಂಶಯ ಬಂದ್ಬಿಡ್ತಾ ಇದೆ ಅಂತ ಕಾಣಿಸ್ತಾ ಇದೆ.
ಏನೋ ಟ್ರಯಲ್ಗಳಲ್ಲಿ ಎಲ್ಲ ಸಕ್ಸಸ್ ಆಗ್ಬಿಟ್ಟು ಟ್ರಯಲ್ಗಳು ಬಹಳ ಚೆನ್ನಾಗಿ ಬಂದ್ಬಿಟ್ಟು ಸಾಕ್ಷಿ ವಿಚಾರಣೆಗಳು ಮತ್ತೆ ಎಲ್ಲಾ ಸಾಕ್ಷ್ಯಾಧಾರಗಳು ಸಂಪೂರ್ಣವಾಗಿ ಪರಿಪೂರ್ಣವಾಗಿ ನ್ಯಾಯಾಲಯ ಅಂಗೀಕರಿಸ್ಬಿಟ್ಟು ಮತ್ತೆ ಅದೇ ತರ ನ್ಯಾಯಾಲಯದಲ್ಲಿ ಬಂದ್ಬಿಟ್ರು ನನಗೂನು ಸಹ ಶಿಕ್ಷೆ ಆಗ್ಬಿಡ್ತದ, ನನಗೂನು ಜೀವಾವಧಿ ಶಿಕ್ಷೆ ಆಗ್ತದ, ಇನ್ನು ಅದಕ್ಕಿಂತ ಏನಾದ್ರು ಹೆಚ್ಚಿಗೆ ಆಗ್ಬಿಡ್ತದ ಅನ್ನುವಂತ ಅತ್ಯಂತ ತುಮುಲ ಮತ್ತೆ ಡೌಟು ಸಂಶಯ ಆ ಆರೋಪಿತರುಗಳಲ್ಲಿ ಉಟ್ಕೊಬಿಟ್ಟಿದೆ. ಆ ಕಾರಣಕ್ಕೆ ಏನಾಗ್ತಾ ಇದೆ ಈಗ ಅದೇನು ಹೇಳ್ತಾರಲ್ಲ ಮಂಗನ ಕತೆ ಮರಿ ಹೊತ್ಕೋಗ್ತಾ ಇರ್ತದೆ ಹಾಕಬಿಡ್ತದಂತ ಆ ತರ ಕೇಸ್ ಇದು. ಈಗ ಏನಾಗ್ತಾ ಇದೆ ನಾನು ಯಾಗೋ ಆಚೆ ಬಂದ್ಬಿಟ್ರೆ ಸರಿಯಪ್ಪ, ಯಾಗೋ ಕೋರ್ಟ್ ಒಳಗಡೆ ಒಪ್ಕೊಬಿಟ್ಟು ನಾವು ಮಾಫಿ ಸಾಕ್ಷಿ ಮಾಡ್ಕೊಂಡು ಈಚೆ ಬಂದ್ಬಿಟ್ರೆ ಸಾಕು, ಆಮೇಲೆ ಏನಾರು ಹಾಕೊಳ್ಳಿ ಬೇರೆಯವರು ಅನ್ನೋ ಮಟ್ಟಕ್ಕೆ ಬಂದ್ ತಲುಪಿಟ್ಟಿದೆ. ಅಂದ್ರೆ ಇವ್ರು ಇದುವರೆಗೂ ಅವ್ರದ್ದೊಂದು ಸಾಂಘಿಕ ಹೋರಾಟ ಏನಿತ್ತಲ್ಲ, ಎಲ್ಲಾ ಆರೋಪಿತರುಗಳೆಲ್ಲ ಒಟ್ಟಿಗೆ ಸೇರ್ಕೊಂಡು ನಮ್ಗೆ ಗೊತ್ತೇ ಇಲ್ಲ ನೋಡೇ ಇಲ್ಲ, ಯಾರೋ ಪೊಲೀಸರು ಗೊತ್ತಿಲ್ಲ, ಯಾರೋ ಇವನು ಗೊತ್ತಿಲ್ಲ, ಎಲ್ಲ ಪೂರ್ಣ ಪ್ರಮಾಣದಲ್ಲಿ ಏನ್ ಮಾತಾಡ್ಕೊಂಡು ಹೇಳ್ತಾ ಇದ್ರು, ಇವಾಗ ಒಬ್ಬೊಬ್ರೆ ನ್ಯಾಯಾಲಯದ ಮುಂದೆ ಇವಾಗ ಬರ್ತಕ್ಕಂಥದ್ದು ಸೀರಿಯಲ್ಗೆ ಕಾಣಿಸ್ತಾ ಇದೆ. ಅಂದ್ರೆ ಅವರಲ್ಲಿ ಒಡಕು ಉಂಟಾಗಿದೆ. ಮತ್ತೆ ಇವಾಗ ಇದೆಲ್ಲ ಒಡಕು ಯಾವಾಗ ಪ್ರಾರಂಭ ಆಗ್ತದ ಒಂದು ಕೇಸಲ್ಲಿ ಅದೆಲ್ಲ ಪ್ರಾಸಿಕ್ಯೂಷನ್ ಪರವಾಗಿ ಬಹಳ ಅದ್ಭುತವಾದಂತ ಒಂದು ಅಂದ್ರೆ ಅವ್ರ ಒಳ್ಳೆ ಅಪ್ಪರ್ ಹ್ಯಾಂಡ್ ಹೋಗ್ತಾ ಇರ್ತದೆ ಪ್ರಾಸಿಕ್ಯೂಷನ್ ಪರವಾಗಿ. ಡಿಫೆನ್ಸ್ ಕೌನ್ಸಿಲ್ಗೆ ಏನಾಗ್ತಾ ಇರ್ತದೆ ನೋಡಿ, ಪ್ರತಿ ಸಾರಿನೂ ಹೋದಾಗ್ಲೂ ಬರೀ ಇದನ್ನ ಡಿಫೆನ್ಸ್ ಮಾಡ್ಕೊಳ್ಳೋದೇ ಆಯ್ತದ ಅವರು. ಇನ್ ಉಳಿದ್ ಬಿಡಿ, ಇನ್ ಕೇಸ್ ಡಿಫೆನ್ಸ್ ಮಾಡ್ಕೊಳ್ಳೋದಿರ್ಲಿ, ಇವ್ರಾಗಿದ್ದು ಇವ್ರು ಗುಂಡಿ ಹೊಡ್ಕೊಳ್ಳೋದು ಮುಚ್ಚದೆ ಆಗ್ಬಿಡ್ತದೆ. ಅದೇ ದೊಡ್ಡ ಕೆಲಸ ಆಗೋಗ್ಬಿಟ್ಟಿದೆ ಅವ್ರಿಗೆ. ಪ್ರತಿ ಸಾರಿನೂ ಇವ್ರ ತಲೆ ಮೇಲೆ ಕಲ್ಲೆ ತಾಕೋದು ಆಚೆ ಎತ್ತಾಕ್ಬೇಕು ಆ ಡಿಫೆನ್ಸ್ ಕೌನ್ಸಿಲ್ಗಳ ಪಾಪ ಆ ತರ ಮಾಡ್ಬಿಡ್ತಾ ಇದ್ದಾರೆ. ಆ ಕಾರಣಕ್ಕೆ ಇದೊಂಥರ ಈ ಪ್ರಕರಣ ನಾನು ಹೇಳಿದ್ನಲ್ಲ ಅದೇ ತರ ಪ್ರಕರಣ ಇದು. ಬಟ್ ಈ ಒಂದು ಪ್ರಕರಣದಲ್ಲಿ ಅಕಸ್ಮಾತ್ ಏನಾದ್ರು ನ್ಯಾಯಾಲಯ ಏನು ಆರ್ಡರ್ ಪೋಸ್ಟ್ ಮಾಡ್ಕೊಂಡಿದೆ, ಅದನ್ನೇನಾದ್ರೂ ಯಾರಿಗಾದ್ರೂ ಅದನ್ನ ಮಾಫಿ ಸಾಕ್ಷಿನ ರೆಕಾರ್ಡ್ ಮಾಡ್ಕೊಳ್ಳೋಕೆ ಅವಕಾಶ ಕೊಡ್ತು ಅಂತಾದ್ರೆ ಅದ್ ನನ್ನ ಲೆಕ್ಕದಲ್ಲಿ ಪ್ರಾಸಿಕ್ಯೂಷನ್ಗೆ ಒಂದು ಕೈ ಮೇಲಾದಂಗ ಆಗುತ್ತೆ, ಮತ್ತೆ ಇನ್ನೊಂದು ಆಲ್ರೆಡಿ ಗುಂಡಿ ಹೊಡ್ಕೊಂಡಂಗ ಆಗುತ್ತೆ ಇವರು. ಹಾಗೆ ಆಮೇಲೆ ನ್ಯಾಯಾಲಯ ನೋಡ್ಬೇಕೀಗ ಯಾವ ತರ ಆಗುತ್ತೆ, ಈಗ ಪರಿಸ್ಥಿತಿ ಎಲ್ಲಿಗೆ ಬರುತ್ತೆ, ಅದನ್ನ ಒಪ್ತಾರ ಇಲ್ಲ ಇನ್ನೊಂದಿಬ್ರು ಹಾಕೊಳ್ತಾರೆ, ಕೊನೆಗೆಲ್ಲ ಅವ್ರಿಬ್ರು ಬಿಟ್ಟು ಉಳಿದವ್ರೆಲ್ಲ ಬಂದ್ಬಿಡ್ತಾರೆ, ನಾನು ಮಾಫಿ ಸಾಕ್ಷಿ ಆಗ್ತೀನಿ ಮಾಫಿ ಅಪ್ಲಿಕೇಶನ್ ಹಾಕೊಳಕ್ ಪ್ರಾರಂಭ ಮಾಡ್ತಾರೆ. ಇರು ಎಲ್ಲಾ ಅಕ್ಯೂಡ್ಗಳು ಅಪಾರ್ಟ್ ಫ್ರಮ್ 2 ಬಿಟ್ರೆ ಎಲ್ಲ ಬಂದ್ಬಿಡ್ಬೋದು. ಯಾಕೆ ಒಬ್ಬನ್ ಬಿಟ್ಬಿಟ್ಟು ಎಲ್ರು ಬಂದ್ಬಿಡ್ಬೋದು ಬಿಡಿ. ಯಾಕೋ ಪರಿಸ್ಥಿತಿ ನೋಡಿದ್ರೆ ಹಂಗೆ ಕಾಣಿಸ್ತಾ ಇದೆ ಈಗ ಒಳಗಡೆ. ನೀನ್ ಒಬ್ಬ ಇರಪ್ಪ, ನಾವೆಲ್ಲ ಆಚೆ ಹೊಟ್ಟೋಗ್ತೀವಿ, ಏನಾರ ನ್ಯಾಯಾಲಯದಲ್ಲಿ ಹೇಳ್ಬಿಟ್ಟು ನಮ್ಮನ್ನ ಆಚೆ ಬಿಟ್ಬಿಟ್ರಿ ಅಂತ. ಆ ಕಾರಣಕ್ಕೆ ನನ್ನ ಲೆಕ್ಕದಲ್ಲಿ ಇದೊಂಥರ ಮಜಾ ಕೇಸು. ಮತ್ತು ನ್ಯಾಯಾಲಯ ಇದರಲ್ಲಿ ಹೇಗೆ ಅತ್ಯಂತ ಏನನ್ನ ಪರಿಗಣನೆ ಮಾಡ್ತದೆ ಅನ್ನುವಂಥದ್ದು ಎಲ್ರಿಗೂ ಕುತೂಹಲ ಈಗ. ಯಾಕೆಂದ್ರೆ ನಮ್ಗೆ ಹೊಸದ್ರಲ್ಲಿ ಮಾಡಿಸಿದೀವಿ, ನಮ್ಮ ಮಾಫಿ ಸಾಕ್ಷಿಗಳನ್ನ ಹಲವಾರು ಸಾಕ್ಷಿಗಳು ಮಾಡಿಸಿದೀವಿ, ಅವ್ರಿಗೆ ಕನ್ವಿನ್ಸ್ ಮಾಡಿದೀವಿ. ಈಗ ನೀವು ನೋಡಿದಿರಿ ವಿನಾಯಕ್ ಕುಲಕರ್ಣಿ ಕೇಸ್ ಒಳಗಡೆನೆ ಬಹಳ ಪ್ರಬಲವಾದಂತ ಆರೋಪಿನೇ ಮಾಫಿ ಸಾಕ್ಷಿ ಮಾಡ್ಕೊಂಡು ಆಚೆ ಹೊಟ್ಟಬಿಟ್ಟಿದ್ದ. ಅವರೇನೆ ಸಾಕ್ಷಿನ ಆಕ್ಚುಲಿ ಅವ್ರು ಮಾಡಿಸಿದ್ರು, ಯಾರು CBI ಅವ್ರು ಮಾಡಿಸಿದ್ರು. ಇಲ್ಲಿ ಹಂಗಲ್ಲ, ಇಲ್ಲಿ ಇವ್ರು ವಾಲಂಟ್ರಿ, ಇವರು ಟಿಕೆಟ್ ತಗೊಂಡು ಧರ್ಮದರ್ಶನ ನಿಂತಿದ್ದಾರೆ. ಆ ಕಾರಣಕ್ಕೆ ಈ ಕೇಸು ಎಲ್ಲೋ ಒಂದ್ ಕಡೆ ಎಡವಟ್ಟು ದಾರಿ ಸಾಕ್ತಾ ಇದೆಯಾ, ಡಿಫೆನ್ಸ್ಗೆ ನನ್ನ ಲೆಕ್ಕದಲ್ಲಿ ಬಹಳ ಮುಳುವಾಗ್ತದೆ ಇನ್ ಮುಂದೆ ಅಂತ ಅನ್ನುವಂಥದ್ದು ಶೆಟ್ರೆ ನನ್ ಕಾಣಿಸ್ತಾ ಇದೆ. ಎಸ್ ಕೆ ಉಮೇಶ್ ಅವರು ನಿಮ್ಮ ಸ್ನೇಹಿತರಿದ್ದಾರೆ ನಾರಾಯಣ ಸ್ವಾಮಿ ಅವರು, ನಾನು ಅವರನ್ನು ಮಾತನಾಡ್ತೀನಿ ಸರ್. ಸಾಕ್ಷಿ ಅದಕ್ಕೆ ಸಾಹೇಬ್ರಿಗೆ ಕೇಳ್ತಿದ್ದೆ, ಎಲ್ಲಿ ನಿಮ್ಮ ಕ್ಯಾಪ್, ಬ್ರ್ಯಾಂಡ್ ಕ್ಯಾಪ್ ಇಲ್ಲಿ ಕಾಣ್ತಾ ಇಲ್ಲ ಅಂತ. ತೋಡ್ಕೊಂಡಿದ್ದೀನಿ, ಅದಕ್ಕೆ ಮಿಸ್ ಆಗಿದೆ. ನಾರಾಯಣ ಸ್ವಾಮಿ ಅವರು, ಮಾಫಿ ಸಾಕ್ಷಿಗಳು ಕನ್ವಿಕ್ಷನ್ ಆಗುವುದಕ್ಕೆ ಎಷ್ಟರ ಮಟ್ಟಿಗೆ ಸಹಕಾರಿಯಾಗತ್ತೆ? ಲೋಹಿತ್ ಅವರು ಹೇಳಿದ್ರು ಬಹಳ ಪ್ರಮುಖ, ಮಾಫಿ ಸಾಕ್ಷಿಯ ಕಾರಣಕ್ಕಾಗಿ ಕನ್ವಿಕ್ಷನ್ ಆಗಿರೋ ಉದಾಹರಣೆಗಳು ಹಲವು ಕೊಡೋದಕ್ಕೆ ಸಾಧ್ಯ ಇದೆ. ಈಗ ನಮ್ಮ ಅಣ್ಣ ಅವ್ರು ಹೇಳಿದಾಗೆ ಅವರೆಲ್ಲ ನಮ್ಮ ಸೀನಿಯರ್ ಆಫೀಸರ್ಸ್ಗಳು STF ಅಲ್ಲೆಲ್ಲ ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡಿದವರು. ಈಗಾಗಲೇ ಉಮೇಶ್ ಅವ್ರ ಬಗ್ಗೆ ಜಗಜ್ಜನಿತ ಆಗೋಗ್ಬಿಟ್ಟಿದೆ ಅವರು. ಸೊ ಅವ್ರು ಹೇಳಿದಾಗೆ ಇಟ್ ಪ್ಲೇಸ್ ಎ ಮೇಜರ್ ರೋಲ್, ನಂಬರ್ 1. ನಂಬರ್ 2, ಅದೇ ನಾನು ಆವಾಗ ಹೇಳಿದಾಗೆ ದೇರ್ ಇಸ್ ಅ ಮ್ಯಾಡ್ ರಶ್. ಏನು ಅಂದರೆ ಸದ್ಯ ನಮ್ಮದನ್ನು ನಾವು ನೋಡ್ಕೊಳ್ಳೋಣ. ಇಲ್ಲಿವರೆಗೂ ಏನಿತ್ತು ಅಂತಂದರೆ ದರ್ಶನ್ ಹಡಗಿನಲ್ಲಿ ನಾವು ಸೇಫಾಗಿ ಸೇಲ್ ಮಾಡ್ತಾ ಇದ್ದೀವಿ. ಹೇಗೋ ಅವನು ಅಪಾರವಾದಂಥ ಹಣ, ತನ್ನ ಫ್ಯಾನ್ ಫಾಲೋಯಿಂಗ್, ತನ್ನ ಶಕ್ತಿ ಮತ್ತು ತನ್ನ ಜಾತಿಯ ಬಲ, ಇದರಲ್ಲಿ ಇರುವಂತಹ ಒಂದು ಹಡಗಿನಲ್ಲಿ ನಾವು ಸೇಫಾಗಿ ದಡ ಸೇರ್ತೀವಿ ಅಂತ ಇದ್ದವರು ಈಗ ಎಲ್ಲೋ ಒಂದು ಕಡೆ ತೂತು ಬಿತ್ತು ಅಥವಾ ಹಡಗು ಮುಳುಗುವ ಸಂಭವ ಇದೆ, ಕಣ್ಣಿಗೆ ಕಾಣ್ತಾ ಇದೆ ಅಂದಾಗ ನಾನು ಅಂತ ಗೊತ್ತಾದಾಗ ಮೊದಲು ಹಾರೋದು ಇಲಿಗಳಂತೆ, ಹಡಗಿನಲ್ಲಿದ್ದಂಥ ಇಲಿಗಳು. ಹಾಗಾಗಿ ಇವ್ರೇನು ಮಾಡ್ತಾರೆ, ನಾವು ಸೇಫ್ ಆಗೋಣ. ಇಲ್ಲಿವರೆಗೂ ಅವರು ದರ್ಶನನ ವಿರುದ್ಧ ಇಲ್ಲ, ತಮ್ಮ ಪರವಾಗಿದ್ದಾರೆ. ಐ ವಾಂಟೆಡ್ ಟು ಟೆಲ್ ದಿಸ್, ದೇ ಆರ್ ನಾಟ್ ಅಗೇನ್ಸ್ಟ್ ದರ್ಶನ್, ಪರವಾಗಿದ್ದಾರೆ. ಏನು ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ ಸ್ಟೋನಿ ಲೂಯಿಸ್, ಇದು ಮಾಲೀಕ ಅವನು ವಿನಯ್ ನೋಡಿದ್ರೆ ಅವನೇನು ಆರ್ಡಿನರಿ ಅಲ್ಲ. ಸೊ ಆತ ತನ್ನ ಜೀವನ ಒಂದು ಬಿಟ್ಟರೆ ಹೆಂಗೋ ಗಂಜಿ ಕುಟ್ಕೊಂಡು ಕೂತ್ಕೋತೀನಿ ಅನ್ನೋ ಥರದಲ್ಲಿ ಜೈಲಲ್ಲೇ ಸಾಯೋದ್ರ ಬದಲು. ಸೊ ಆ ರೀತಿಯಲ್ಲಿ ಇದು ಮಾಫಿ ಸಾಕ್ಷಿ ತುಂಬ ಒಳ್ಳೆಯ ಕೆಲಸ ಮಾಡುವಂಥ ಸಂಭವ ಡಿಫೆನ್ಸ್ ಅವರಿಗೆ
ಭಾರಿ ದೊಡ್ಡ ಹೊಡೆತ ಕೊಡುವಂತಹ ಸಂಭವ. ಪ್ರಾಸಿಕ್ಯೂಟರ್ ಅವರಿಗೆ ಒಂದು ಒಳ್ಳೆ ಗ್ರಿಪ್ಪು. ಈಗ ನಾವು ನಾರ್ಮಲಿ ಬಂಡೆ ಹತ್ತಬೇಕಾದ್ರೆ ಎಲ್ಲೋ ಒಂದು ಕಡೆಗೆ ಕೈಗೆ ಹಿಡಿತ ಸಿಕ್ಕಿಬಿಟ್ರೆ ಅಲ್ಲಿಂದ ಕ್ಲೀನಾಗಿ ಹಬ್ಬ ಅಂತ ಹತ್ತುತ್ತೀವಿ, ನೈಸಾಗಿದ್ದರೆ ಜಾರೋಗ್ತಿದೆ ಅಂತೇಳಿ. ಈ ರೀತಿಯಲ್ಲಿ ಇವಾಗ ಪ್ರಾಸಿಕ್ಯೂಟರ್ ಅವರು ದೇ ಆರ್ ಹ್ಯಾಪಿ. ಆವಾಗ ದೇ ಫೀಲ್ ದಟ್ ದೇ ಆರ್ ಸಾಲಿಡಿಫೈಯಿಂಗ್ ದ ಕೇಸ್ ಅಂತ ಹೇಳಿ. ಹಾಗಾಗಿ ವಿನಯ್ ಮತ್ತು ರವಿ ಇವ್ರದ್ದು ಅಕಸ್ಮಾತ್ ಅವ್ರದ್ದೂ ತೊಗೊಂಡ್ರೆ ಯಾಕೆ ಅವ್ರು ಬರ್ತಾ ಇದ್ದಾರೆ ಅಂದರೆ, ಪ್ರದೋಷ್ ಮಾಫಿ ಸಾಕ್ಷಿಯಲ್ಲಿ ಹೇಳಬೇಕಾದ್ರೆ ಇವ್ರ ವಿರುದ್ಧನೂ ಹೇಳ್ತಾನೆ. ಯಾಕಂದ್ರೆ ಅವನು ಸತ್ಯವನ್ನೇ ಹೇಳಬೇಕು. ಮಾಫಿ ಸಾಕ್ಷಿದ ಮೇಯ್ನ್ ಅದು. ಹಿ ಹ್ಯಾವ್ ಟು ಸೇ ಫ್ಯಾಕ್ಟ್ ಆ್ಯಂಡ್ ಫಿಗರ್ಸ್. ಆವಾಗ ರವಿ ಮತ್ತು ವಿನಯ್ ವಿರುದ್ಧನೂ ಹೋಗುತ್ತೆ ಆ ಸಾಕ್ಷಿ ಅವ್ನು ಹಿಡಿಯೋದು. ಹಾಗಾಗಿ ದೇ ಆರ್ ಗೆಟಿಂಗ್ ಅಲರ್ಟೆಡ್. ಆವಾಗ ನಮ್ಮನ್ನು ಮಾಡ್ಕೊಳ್ಳಿ ಅಂದಾಗ ಎಸ್ ನಾವು ಡನ್ ಅಂತೀವಿ. ಎಸ್, ಮಾತನಾಡೋಣ. ನನಗೆ ಒಂದು ಕುತೂಹಲ ಇದೆ, ಅದರ ಬಗ್ಗೆಯೂ ಕೂಡ ಮಾತನಾಡೋಣ. ಮಾಫಿ ಸಾಕ್ಷಿಗಳು ಉಲ್ಟಾ ಹೊಡೆದಂಥ ಉದಾಹರಣೆಗಳಿದಾವ? ಮಾತನಾಡೋಣ ಬ್ರೇಕ್ನ ನಂತರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.